Dear students, ನಾವು ಹಳೆ ಗೊತ್ತಿರೋ ಹಾಗೆ ಮೆಂಡಲ್ ಅವನ ವರ್ಕ್ನ ಇನ್ 1865 ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಬಟ್ ಅವ್ರ ವರ್ಕು ಇನ್ ಅವ್ರ ಪ್ರೆಸೆನ್ಸ್ ಅಲ್ಲಿ ಅದು ರೆಕಗ್ನೈಸ್ ಆಗಲ್ಲ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ಅವ್ರ ಕ್ಯಾರೆಕ್ಟರ್ಲಿ ಅಗ್ರೆಸಿವ್ನೆಸ್ ಇರಲಿಲ್ಲ ಅಂತ ಹೇಳಿದ್ವಿ. ಮತ್ತೆ ಅವರು ಸ್ಟ್ಯಾಟಿಸ್ಟಿಕ್ನ ಫಸ್ಟ್ ಟೈಮ್ ಬಯಾಲಜಿಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ಕೆಲವೊಂದು ಸೈಂಟಿಸ್ಟ್ಗೆ ಅದು ತುಂಬಾ ಅನ್ಡೈಜೆಸ್ಟಬಲ್ ಆಗಿತ್ತು. ಅದಲ್ಲದೆ ಅವರು ಫ್ಯಾಕ್ಟರ್ಸ್ ಅಂತ ಏನ್ ಹೇಳಿದ್ರಲ್ವಾ, ಆವಾಗ ಆ ಟೈಮಲ್ಲಿ ಕ್ರೋಮೋಸೋಮ್ಸ್ನ ಡಿಸ್ಕವರ್ ಮಾಡದೇ ಇರೋದ್ರಿಂದ ಮತ್ತೆ ಜೀನ್ನ ಡಿಸ್ಕವರ್ ಮಾಡದೇ ಇರೋದ್ರಿಂದ ಏನಾಗಿತ್ತು, ಅವ್ರದ್ದು ಥಿಯರೀಸ್ ಅಥವಾ ಏನು ಪಾಸ್ಚುಲೇಟ್ಸ್ ಇರ್ತಲ್ವ ಅದೆಲ್ಲ ಅವಾಗ ಆ ಟೈಮಲ್ಲಿ ಒಪ್ಕೊಳಕ್ ಆಗಿರ್ಲಿಲ್ಲ, ರೆಕಗ್ನೈಸ್ ಮಾಡಕ್ ಆಗಿರ್ಲಿಲ್ಲ. ಅದಾದ್ಮೇಲೆ 1900 ಅಲ್ಲಿ 1900 ದ ಗ್ರೂಪ್ ಆಫ್ ಸೈಂಟಿಸ್ಟ್ ಜೆನೆಟಿಕ್ಸ್ ಅಂತ ಹೇಳ್ಬೋದು. ಅವ್ರು ಯಾರ್ಯಾರು ಅಂತ ನಿಮಗೆ ಗೊತ್ತಿದೆ ಆಗ್ಲೇ, ಯಾರ್ಯಾರು ಯುಗೋ ಡ್ಯೂರಿಸ್ ಇರ್ಬೋದು ಅಥವಾ ಕಾರೆನ್ಸ್ ಇರ್ಬೋದು, ಮಾರ್ಗನ್ ಇರ್ಬೋದು, ಮತ್ತೆ ಇನ್ನು ಕೆಲವೊಬ್ರು ಸಟನ್, ಬೋವೇರಿ, ಇವರೆಲ್ಲ ಆ ಮೆಂಡಲ್ ವರ್ಕ್ನ ಏನ್ ಮಾಡ್ತಾರೆ, ಮತ್ತೆ ರೀಡಿಸ್ಕವರ್ ಮಾಡ್ತಾರೆ. ಅದರಲ್ಲಿ ಒಂದು ಪಾರ್ಟ್ ದ ಮೆಂಡಲಿಸಮ್ ಅಥವಾ ಮೆಂಡೇಲಿಯನ್ ಫ್ಯಾಕ್ಟರ್ನ ಸಪೋರ್ಟ್ ಮಾಡೋದು ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೆಂಡಲ್ ಪ್ರಕಾರ ಏನ್ ಹೇಳಿದ್ರು, ಮೆಂಡಲ್ ತ್ರೀ ಲಾಸ್ ಹೇಳಿದ್ರು. ಒಂದು ಲಾ ಆಫ್ ಡಾಮಿನೆನ್ಸು, ಆಮೇಲೆ ಲಾ ಎಫ್ ಸೆಗ್ರಿಗೇಷನ್ ಅಂತ, ಇನ್ನೊಂದು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಅದರಲ್ಲಿ ದ ಕ್ರೋಮೋಸ್ ಅಥವಾ ಜೀನ್ಸ್ ಮೆಂಡೇಲಿಯನ್ ಫ್ಯಾಕ್ಟರ್ಸ್ ಹೇಗೆ ಸೆಗ್ರಿಗೇಟ್ ಆಗುತ್ತೆ ಮತ್ತೆ ಹೇಗೆ ಇಂಡಿಪೆಂಡೆಂಟ್ ಅಸಾರ್ಟ್ ಆಗುತ್ತೆ ಅಂತ ಆಫ್ಟರ್ ದ ಡಿಸ್ಕವರಿ ಆಫ್ ಕ್ರೋಮೋಸೋಮ್ನ ಫಸ್ಟ್ ಕಲರ್ ಬಾಡೀಸ್ ಅಂತ ಡಿಸ್ಕವರ್ ಮಾಡ್ತಾರೆ. ಯಾವಾಗ ದ ಲಿವನ್ ಹುಕ್ ಮೈಕ್ರೋಸ್ಕೋಪ್ನ ಇನ್ವೆಂಟ್ ಮಾಡಿದ ಮೇಲೆ ಈ ಕ್ರೋಮೋಸೋಮ್ನ ಅಂದ್ರೆ ಸೆಂಟ್ರಲ್ ಡಾರ್ಕ್ ಪಾರ್ಟ್ ಇರುತ್ತೆ, ಆ ಡಾರ್ಕ್ ಪಾರ್ಟ್ ಆಗೋಕೆ ಕಾರಣ ದ ಕ್ರೋಮೋಸೋಮ್ಸ್ ಅಂತ. ಆ ಕ್ರೋಮಾ ಬಾಡೀಸ್ ಅಥವಾ ಕಲರ್ಡ್ ಬಾಡೀಸ್ಗೆ ಕ್ರೋಮೋಸೋಮ್ಸ್ ಅಂತ ವಾಲ್ಡಿಯರ್ ಅದಕ್ಕೆ ನೇಮ್ ಮಾಡಿದ್ರು. ಅದಾದ್ಮೇಲೆ ಬಂದಿದ್ದೆ ದಿಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಹೇಗೆ ಅವರು ಮೆಂಡಲ್ ಫ್ಯಾಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ರು, ಹೌ ದಿಸ್ ಥಿಯರಿ ಸಪೋರ್ಟ್ಸ್ ದ ಮೆಂಡಲ್ ಲಾಸ್ನ ಸಪೋರ್ಟ್ ಮಾಡುತ್ತೆ, ಏನು ಹೇಳುತ್ತೆ ಇದು ಕ್ರೋಮೋಸೋಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ನೋಡೋಣ ಈ ವಿಡಿಯೋದಲ್ಲಿ. ವೆರಿ ಇಂಪಾರ್ಟೆಂಟ್ ಒನ್, 5 ಮಾರ್ಕ್ಸ್ಗೆ ಕೇಳ್ತಾರೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಅದಲ್ಲದೆ ಇದ್ರ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಡಯಾಗ್ರಾಮ್ಯಾಟಿಕ್ ಕ್ವಶನ್ಸ್ ಬರುತ್ತೆ. The chromosomal theory of inheritance is proposed by Walter Sutton and Theodore Boveri ಅನ್ನೋರು 1902 ಅಲ್ಲಿ independently observed the similarity in behavior of chromosome ಮತ್ತೆ the Mendelian factor genes during the meiotic cell division ಅಂತ ಹೇಳಿದ್ರು. ಅದಕ್ಕಿಂತ ಹೋಗೋಕೆ ಮುಂಚೆ ಈಗ ವಾಟ್ ಆರ್ ಕ್ರೋಮೋಸೋಮ್ಸ್, ಏನು ಕ್ರೋಮೋಸೋಮ್ಸ್ ಇಂಪಾರ್ಟೆನ್ಸ್ ಅಂತ ಹೇಳೋದಾದ್ರೆ, ಏನು ಕ್ರೋಮೋಸೋಮ್ಸ್ ಅಂತ ಅಂದ್ರೆ, ಓಕೆ, ಕ್ರೋಮೋಸೋಮ್ಸ್ ಎಲ್ಲಿರುತ್ತೆ ಕ್ರೋಮೋಸೋಮ್ಸು? ಓಕೆ, ಕ್ರೋಮೋಸೋಮ್ಸು ಅವ್ರನ್ನ ನಾವು ವೆಹಿಕಲ್ಸ್ ಆಫ್ ಹೆರಿಡಿಟಿ ಅಂತ ಕರಿತೀವಿ. ದೇ ಬ್ರಿಡ್ಜ್ ಬಿಟ್ವೀನ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಡ್ಯೂರಿಂಗ್ ಫರ್ಟಿಲೈಸೇಷನ್ ಟೈಮಲ್ಲಿ ಆ ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗುತ್ತೆ. ಫ್ಯೂಸ್ ಆಗಬೇಕಾದ್ರೆ ಫರ್ಟಿಲೈಸೇಷನ್ ಟೈಮಲ್ಲಿ ಓನ್ಲಿ ಮೇಲ್ ಪಾರ್ಟ್ದು ದ ನ್ಯೂಕ್ಲಿಯರ್ ಪಾರ್ಟ್ ಮಾತ್ರ ಫಿಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗೋದ್ರಿಂದ ಅಲ್ಲಿ ಹೆರಿಡಿಟರಿ ಅನ್ನೋದು ಬರೋದು ಆಫ್ ಸ್ಪ್ರಿಂಗ್ಸ್ಗೆ ಓನ್ಲಿ ನ್ಯೂಕ್ಲಿಯರ್ ಪಾರ್ಟ್ ಇಂದ. ಆ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಅಲ್ಲಿ ಇರೋದು ಕ್ರೋಮೋಸೋಮ್. ಆ ಕ್ರೋಮೋಸೋಮ್ಸ್ ಅಲ್ಲಿ ಇಟ್ ಡಿಸೈಡ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಫ್ ಸ್ಪ್ರಿಂಗ್, ಅಂದ್ರೆ ಹೆರಿಡಿಟಿನ ಡಿಸೈಡ್ ಮಾಡುತ್ತೆ. ಈಗ ಒಂದು ಗ್ಯಾಮೆಟ್ ತಗೊಂಡ್ರೆ ಅದರಲ್ಲಿ ಆಫ್ ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಡ್ಯೂರಿಂಗ್ ಫರ್ಟಿಲೈಸೇಷನ್ ಅಲ್ಲಿ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದಂದ್ರೆ ಎಗೇನ್ ದೇ ರೀಸ್ಟೋರ್ ದ ಎರಡು ಮತ್ತೆ ರಿಸ್ಟೋರ್ ಮಾಡುತ್ತೆ ಕ್ರೋಮೋಸೋಮ್ ನಂಬರ್ 9 ಆಫ್ ಸ್ಪ್ರಿಂಗ್ ಅಲ್ಲಿ ರಿಸ್ಟೋರ್ ಮಾಡುತ್ತೆ. ಹ್ಯಾಪ್ಲಾಯ್ಡ್ ಇಂದ ಡಿಪ್ಲಾಯ್ಡ್ ಕ್ರೋಮೋಸೋಮ್ ಆಗೋದ್ರಿಂದ ಅಲ್ಲಿ ಕ್ರೋಮೋಸೋಮ್ ನಂಬರ್ನ ರಿಸ್ಟೋರ್ ಮಾಡುತ್ತೆ. ಮತ್ತೆ ಎಲ್ಲಾ ಕ್ಯಾರೆಕ್ಟರ್ ಮತ್ತೆ ಅವು ಮಿಯೋಸಿಸ್ ತಗೊಳ್ಳೋದಾದ್ರೆ ಮಿಯೋಟಿಕ್ ಸೆಲ್ ಡಿವಿಷನ್ ಅಂತ ಯಾಕೆ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್ ಅಂತ ಹೇಳ್ತೀವಿ ಅಂತಂದ್ರೆ, ಅದರಲ್ಲಿ ಡ್ಯೂರಿಂಗ್ ಫಸ್ಟ್ ಒನ್ ಅನಾಫೇಸ್ 1 ಮಿಯೋಸಿಸ್ ಅಲ್ಲಿ ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2 ಅಂತ ಡಿವೈಡ್ ಮಾಡ್ತೀವಿ ಅಂತ ಗೊತ್ತಿದೆ. ಅದರಲ್ಲಿ ಅನಾಫೇಸ್ ಅಲ್ಲಿ ಇಟ್ ಡಿಸೈಡ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದ 2 germ cells. ಇನ್ನು ಮೈಟಾಟಿಕ್ ಡಿವಿಷನ್ ಅಲ್ಲಿ ತಗೋದ್ರೆ ಒಂದು ಕ್ರೋಮೋಸೋಮ್ ಸ್ಪ್ಲಿಟ್ ಆಗಿ 2 ಆಗುತ್ತೆ, ಹಾಗಾಗಿ ಅಲ್ಲಿ ಡಿಪ್ಲಾಯ್ಡ್ ಅಂದ್ರೆ ಇಕ್ವೇಶನಲ್ ಸೆಲ್ ಡಿವಿಷನ್ ಆಗುತ್ತೆ. ಆದ್ರೆ ಮಿಯೋಟಿಕ್ ಡಿವಿಷನ್ ಅಲ್ಲಿ ಹಾಗಾಗಲ್ಲ.
ಇದು ಒಂದು ಅನಾಫೇಸ್ ಸೆಲ್ಸ್ ಅಂತ ಅಂದ್ರೆ ಇದರಲ್ಲಿ 2 ಕ್ರೋಮೋಸೋಮ್ ಇದೆ. ಆ 2 ಕ್ರೋಮೋಸೋಮ್ಗೆ 2 ಸಿಸ್ಟರ್ ಕ್ರೋಮಾಟ್ಸ್ ಇರುತ್ತೆ. ಅದು ಎರಡೂನು ಯಾವ್ದ್ರಿಂದ ಸೆಂಟ್ರೋಮಿಯರ್ ಇಂದ ಫ್ಯೂಸ್ ಆಗಿರುತ್ತೆ. ಈ ತರ 2 ಕ್ರೋಮೋಸೋಮ್ ಇದೆ ಅಂತ ಅಂದ್ರೆ ಒಂದ್ ಕ್ರೋಮೋಸೋಮ್ ಒಂದ್ ಪೋಲ್ ಕಡೆ ಮೂವ್ ಆದ್ರೆ ಇನ್ನೊಂದ್ ಕ್ರೋಮೋಸೋಮ್ ಇನ್ನೊಂದ್ ಕಡೆ ಮೂವ್ ಆಗುತ್ತೆ. ಇಟ್ ಡಿಸೈಡ್ ದ ನಂಬರ್ ಆಫ್ ಕ್ರೋಮೋಸೋಮ್. ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ ಆಫ್ ಸ್ಪ್ರಿಂಗ್ ಸೆಲ್ ಅಥವಾ ಡಾಟಾ ಸೆಲ್ ಅಲ್ಲಿ ಬರೋಂಗ್ ಮಾಡೋದು ಅನಾಫೇಸ್ 1 ನಲ್ಲಿ. ಈ ತರ ಮೂವ್ ಆದಾಗ ಇಂಡಿಪೆಂಡೆಂಟ್ ಆಗಿ ಅವು ಸೆಗ್ರಿಗೇಟ್ ಆಗುತ್ತೆ. ದ ಜೀನ್ಸ್ ಅಥವಾ ಕ್ರೋಮೋಸೋಮ್ ಏನಾಗುತ್ತೆ ಸೆಗ್ರಿಗೇಟ್ ಆಗುತ್ತೆ. ಇದಾದ್ಮೇಲೆ ಮತ್ತೆ ಅನಾಫೇಸ್ 2 ಅನಾಫೇಸ್ 2 ಬಂದ್ರೆ ನಾವು ಈ ತರದ್ದು ಎರಡು ಸೆಲ್ಸ್ ಇರುತ್ತೆ. ಅವಾಗ 2 ಸೆಲ್ ಅಲ್ಲೂ ಒಂದೊಂದು ಕ್ರೋಮೋಸೋಮ್ ಇರುತ್ತೆ. ಈ ತರದ್ದು ಒಂದೊಂದು ಕ್ರೋಮೋಸೋಮ್ ಇರುತ್ತೆ. ದೇ ಆರ್ ಹೆಲ್ಡ್ ಟುಗೆದರ್ ಬೈ ದ ಸೆಂಟ್ರೋಮಿಯರ್. ಈ ತರ ಈ ಅನಾಫೇಸ್ 2 ಫೇಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಈ ಕ್ರೋಮೋಸೋಮ್ ಸ್ಪ್ಲಿಟ್ ಆಗುತ್ತೆ. ಇಲ್ಲ ಅಲ್ಲೇ ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ ಆಗಿರುತ್ತೆ. ಇಲ್ಲಿ ಕ್ರೋಮೋಸೋಮ್ ಸ್ಪ್ಲಿಟ್ ಆಗೋದ್ರಿಂದ ಈ ಕ್ರೋಮೋಸೋಮ್ ಮೇಲಿರೋ ಜೀನ್ಸ್ ಇಂಡಿಪೆಂಡೆಂಟ್ಲಿ ಏನಾಗುತ್ತೆ ಸೆಗ್ರಿಗೇಟ್ ಆಗುತ್ತೆ. ಇದಿಷ್ಟು ಕ್ರೋಮೋಸೋಮ್ ಬಗ್ಗೆ ನಮಗೆ ಗೊತ್ತಿರುವಂತಹ ಮಾಹಿತಿ. ಅಕಾರ್ಡಿಂಗ್ ಟು ದಿಸ್ ವಾಟ್ ಸಟನ್ ಅಂಡ್ ಬೊವೇರಿ ಏನೇನು ಹೇಳ್ತಾರೆ ಅಂತ ನೋಡೋಣ. Sutton and Theodore Boveri, they proposed the chromosomal theory of inheritance. ಇವರಿಬ್ರು ಸಟನ್ ಅಂಡ್ ಬೊವೇರಿ ಅವರು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಫಸ್ಟ್ ಸ್ಟಡಿ ಮಾಡಿದ್ದೆ ದ ಸಿಮಿಲಾರಿಟೀಸ್ ಇನ್ ಬಿಹೇವಿಯರ್ ಆಫ್ ಕ್ರೋಮೋಸೋಮ್ಸ್ ಅಂಡ್ ಮೆಂಡೇಲಿಯನ್ ಫ್ಯಾಕ್ಟರ್ ಡ್ಯೂರಿಂಗ್ ದ ಮಿಯೋಟಿಕ್ ಸೆಲ್ ಡಿವಿಷನ್. ಅಥವಾ ಅವರಿಬ್ರು ಬಿಹೇವಿಯರ್ ಕ್ರೋಮೋಸೋಮ್ಸ್ ಮತ್ತೆ ಜೀನ್ಸ್ ಮತ್ತೆ ಏನೇನ್ ಸಿಮಿಲಾರಿಟೀಸ್ ಇರುತ್ತೆ ಅಂತ ನೋಡೋಣ. ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು. First one, genes as well as chromosomes are transferred from generation to generation without any change. ಹೌದು, ಕ್ರೋಮೋಸೋಮ್ಸ್ ಏನಿರುತ್ತಲ್ವಾ ಅವರು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಏನಾಗ್ತಾ ಹೋಗುತ್ತೆ, ಕ್ರೋಮೋಸೋಮ್ಸ್ ಟ್ರಾನ್ಸ್ಫರ್ ಆಗುತ್ತೆ ವಿತೌಟ್ ಎನಿ ಚೇಂಜ್. ಇದು ಫಸ್ಟ್ ಸಿಮಿಲಾರಿಟಿ ಯಾರ್ದು, ಕ್ರೋಮೋಸೋಮ್ಸ್ ಮತ್ತೆ ಜೀನ್ಸ್. ನೆಕ್ಸ್ಟ್ ಒನ್, ಇನ್ ಡಿಪ್ಲಾಯ್ಡ್ ಸೆಲ್ಸ್ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ homologous space. And also the genes also present in the allelic phase. ಇಲ್ಲಿ ನಾವು ತಗೊಳ್ಳೋದಾದ್ರೆ ಇಲ್ಲಿ ಬ್ಯಾಂಡ್ ಇರೋದೆಲ್ಲ ಹಲೀಲ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡೋದಾದ್ರೆ ದೀಸ್ ಟು ಆರ್ ಹೋಮೋಲಾಗಸ್ ಕ್ರೋಮೋಸೋಮ್. 2 ಹೋಮೋಲಾಗಸ್ ಫೇಸ್ ಇರುತ್ತೆ, ಕ್ರೋಮೋಸೋಮ್ಸ್ ಇರುತ್ತೆ. ದೇ ಆರ್ ದ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಹೋಮೋಲಾಗಸ್ ಫೇಸ್ ಡಿಪ್ಲಾಯ್ಡ್ ಅಲ್ಲಿ ಈ ತರ ಇರುತ್ತೆ. ಮತ್ತೆ ಅದಲ್ಲದೆ ಹಲೀಲ್ ಕೂಡ ಪೇರಲ್ಲಿ ಇರುತ್ತೆ. ಹಲೀಲ್ಸ್ ಕೂಡ ಏನಾಗಿರುತ್ತೆ, ಪೇರಲ್ಲಿ ಇರುತ್ತೆ. ಅಂದ್ರೆ ಜೀನ್ ಟಿ ಅಂತ ಏನ್ ಹೇಳ್ತೀವಲ್ವಾ ಅವು ಹಲೀಲ್ಸ್, ಅದು ಕೂಡ ಪೇರಲ್ಲಿ ಇರುತ್ತೆ. ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಕೂಡ ಏನಾಗಿರುತ್ತೆ, ಪೇರಲ್ಲಿರುತ್ತೆ. ದ ಪೇರ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ನೆಕ್ಸ್ಟ್ ಒನ್ ಅಂದ್ರೆ ಪ್ರಿಯರ್ ಟು ದ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಇನ್ನೇನು ಆಗ್ಬೇಕು ಅಂತ ಮುಂಚೆ ನಿಮ್ಗೆ ಮಾಲಿಕ್ಯುಲರ್ ಬಯಾಲಜಿಲಿ ಹೇಳ್ತೀವಿ ಏನಂತ, ಕ್ರೋಮೋಸೋಮ್ಸ್ ರೆಪ್ಲಿಕೇಟ್ ಆಗುತ್ತೆ, ರೆಪ್ಲಿಕೇಶನ್ ಆಗುತ್ತೆ. ಏನು ರೆಪ್ಲಿಕೇಶನ್ ಅಂತ ಅಂದ್ರೆ ಒಂದು ಕ್ರೋಮೋಸೋಮ್ ಇದ್ದಿದ್ದು 2 ಕ್ರೋಮೋಸೋಮ್ಸ್ ಆಗುತ್ತೆ. ಅಂದ್ರೆ ಒಂದು ಥ್ರೆಡ್ ಇರೋದು ಕ್ರೋಮ್ಯಾಟಿಡ್ ಇರೋದು 2 ಕ್ರೋಮ್ಯಾಟಿಡ್ಸ್ ಆಗುತ್ತೆ. ಯಾವಾಗ ಇನ್ನೇನ್ ಸೆಲ್ ಡಿವಿಷನ್ ಆಗೋಕ್ಕಿಂತ ಮುಂಚೆ. ಹಾಗೆ ಇದು ಮಲ್ಟಿಪ್ಲೈ ಆಗ್ತಿದೆ ಅಥವಾ ರೆಪ್ಲಿಕೇಟ್ ಆಗ್ತಿದೆ ಅಂದ್ರೆ ಈ ಕ್ರೋಮೋಸೋಮ್ ಅಲ್ಲಿರೋ ಜೀನ್ ಕೂಡ ಏನಾಗುತ್ತೆ, ರೆಪ್ಲಿಕೇಟ್ ಆಗುತ್ತೆ. ಇಲ್ಲೊಂದು ಅಲೀಲ್ ಇರುತ್ತೆ, ಇಲ್ಲೊಂದು ಅಲೀಲ್ ಇರುತ್ತೆ. ಈ ತರ ದ ಬೋತ್ ನೋಡಿ, ಡ್ಯೂರಿಂಗ್ ದ DNA replication, this chromosome and this chromosome both are ಏನಾಗುತ್ತೆ, ರೆಪ್ಲಿಕೇಟ್ ಆಗುತ್ತೆ. ಈ ತರ ಒಂದೊಂದು ಹಾರ್ಮ್ ಇರೋದು 2 ಹಾರ್ಮ್ಸ್ ಆಗೋದನ್ನ ನಾವೇನಂತ ಕರಿತೀವಿ, ರೆಪ್ಲಿಕೇಶನ್ ಅಂತ ಕರಿತೀವಿ. ಮಾಲಿಕ್ಯುಲರ್ ಬಯಾಲಜಿಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಅಲ್ಲಿ ಇಲ್ಲಿ ನಾವು ಹೇಳ್ತೀವಿ ಹೌ ದ ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಅಂತ. ನೆಕ್ಸ್ಟ್ ಒನ್ ಫೋರ್ತ್ ಸಿಮಿಲಾರಿಟಿ ಏನಂತ ಅಂದ್ರೆ ದೇ ಫಾಲೋಸ್ ಲಾ ಆಫ್ ಸೆಗ್ರಿಗೇಷನ್. ನಾವು ಮೆಂಡಲ್ದು ಲಾ ಆಫ್ ಸೆಗ್ರಿಗೇಷನ್ ಏನ್ ಹೇಳ್ತೀವಲ್ಲ, ಸೆಕೆಂಡ್ ಲಾ ಆಫ್ ಮೆಂಡಲ್, ಅವ್ರು ಏನ್ ಹೇಳ್ತಾರೆ, ದ ಹೋಮೋಲಾಗಸ್ ಕ್ರೋಪೇಸ್ ಏನಿರುತ್ತಲ್ವಾ ದೇ ಸೆಗ್ರಿಗೇಟ್ ಈಚ್ ಅದರ್ ಅಂಡ್ ಆಲ್ಸೋ ಅವ್ರು ಸೆಗ್ರಿಗೇಟ್ ಆಗ್ಬೇಕಾದ್ರೆ ಅಲೀಲ್ ಕೂಡ ಏನಾಗುತ್ತೆ, ಸೆಗ್ರಿಗೇಟ್ ಆಗುತ್ತೆ ಡ್ಯೂರಿಂಗ್ ಮಿಯೋಸಿಸ್. ನೋಡಿ ಇಲ್ಲಿ ಒಂದು ಫೇಸ್ 1 ಅಲ್ಲಿ, ಆಮೇಲೆ ಮೆಟಾಫೇಸ್ 1 ಅಲ್ಲಿ ದೇ ಕಮ್ಸ್ ಟು ದ ಅಂದ್ರೆ ಮೆಟಾಫೇಸಿಕ್ ಪ್ಲೇಟ್ ಅಥವಾ ಮೆಟಾಫೇಸ್ ಪ್ಲೇಟ್ ಅಥವಾ ಇಕ್ವಟೋರಿಯಲ್ ಪ್ಲೇಟ್ ಬರುತ್ತೆ. ದೆನ್ ದೇ ಮೂವ್ ಇನ್ ಸೆಗ್ರಿಗೇಟ್ ದ ಕ್ರೋಮೋಸೋಮ್ ವೈ ಮತ್ತೆ ಕ್ಯಾಪಿಟಲ್ ವೈ ಏನಿರುತ್ತಲ್ವಾ, ದೇ ಸೆಗ್ರಿಗೇಟ್ ಈಚ್ ಅದರ್ ಇನ್ ದ ಮಿಯೋಸಿಸ್. ಅದಾದ್ಮೇಲೆ ನೆಕ್ಸ್ಟ್ ಒನ್ ಅನಾಫೇಸ್ 2 ಕೂಡ ಆ ಜೀನ್ಸ್ ಅದರಲ್ಲಿರೋ 2 ಕ್ರೋಮೋಸೋಮ್ಸ್ ಅಲೀಲ್ ಕೂಡ ಏನಾಗುತ್ತೆ, ಸೆಗ್ರಿಗೇಟ್ ಆಗುತ್ತೆ. ಈ ತರ ಅದ ಕ್ರೋಮೋಸೋಮ್ಸ್ ಸೆಗ್ರಿಗೇಟ್ ಆಗ್ತಾ ಅದರಲ್ಲಿರೋ ಹಲೀಲ್ ಕೂಡ ಏನಾಗುತ್ತೆ, ಸೆಗ್ರಿಗೇಟ್ ಆಗುತ್ತೆ. ಇದು ಅದ್ರದ್ದು ಫೋರ್ತ್ ಸಿಮಿಲಾರಿಟೀಸ್ ಅಥವಾ ಪ್ಯಾರಲಲಿಸಮ್ ಅಂತ ಕರಿತೀವಿ.
Next one, the fusion of two male gametes restored the diploid chromosome number as well as allelic pace. Okay, the one chromosomes ಈಗ ಫಿಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಅಪ್ಲೈಡ್ ನಂಬರ್ ಇರುತ್ತೆ, ಒಂದೊಂದು ಸೆಟ್ ಆಫ್ ಕ್ರೋಮೋಸೋಮ್ ಇರುತ್ತೆ. ವೆನ್ ದಿ ಫ್ಯೂಸ್ ದೇ ರೀಸ್ಟೋರ್ ದ ಕ್ರೋಮೋಸೋಮ್, ಒಂದು ಸ್ಪ್ರಿಂಗ್ ಅಂದ್ರೆ ಅದರಲ್ಲಿ ನಾರ್ಮಲ್ ಆಗಿ ಕ್ರೋಮೋಸೋಮ್ ನಂಬರ್ ಎಷ್ಟಿರುತ್ತೆ ಡಿಪ್ಲಾಯ್ಡ್ ಇರೋದ್ರಿಂದ ಆ ಕ್ರೋಮೋಸೋಮ್ ನಂಬರ್ನ ಡ್ಯೂರಿಂಗ್ ಫರ್ಟಿಲೈಸೇಷನ್ ದ ಗ್ಯಾಮೆಟ್ಸ್ ಅಥವಾ ಕ್ರೋಮೋಸೋಮ್ಸ್ ರೀಸ್ಟೋರ್ ದ ಡಿಪ್ಲಾಯ್ಡ್ ಕಂಡೀಷನ್ ನ ಏನ್ ಮಾಡುತ್ತೆ ರಿಸ್ಟೋರ್ ಮಾಡುತ್ತೆ. ಆಸ್ ವೆಲ್ ಆಸ್ ಅದ್ರ ಜೊತೆನೆ ಅಲಿಲ್ ಪೇರ್ಸ್, ಅಲಿಲ್ ಯಾವಾಗಲೂ ಪೇರ್ ಅಲ್ಲಿ ಇರುತ್ತೆ, ಜೀನ್ ಯಾವಾಗ್ಲೂ ಇನ್ ದ ಟೂ ಪೇರ್ಸ್ ಅಲ್ಲಿ ಇರೋದ್ರಿಂದ ದೇ ಆಲ್ಸೋ ರಿಸ್ಟೋರ್. ನೆಕ್ಸ್ಟ್ ಒನ್, ದಿ ಶೋ ಬೋತ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಅವರಿಬ್ರು ಕೂಡ ಜೀನ್ ಆಸ್ ವೆಲ್ ಆಸ್ ದ ಕ್ರೋಮೋಸೋಮ್ಸ್ ದೇ ಸೆಗ್ರಿಗೇಟ್ ಅಥವಾ ಇಂಡಿಪೆಂಡೆಂಟ್ಲಿ ಅಸಾರ್ಟ್. ನೋಡಿ, ವಿತೌಟ್ ದ ಡಿಪೆಂಡೆನ್ಸಿ ಆಫ್ ಅದರ್ ದ ಈಚ್ ಇದೇನಾಗುತ್ತೆ ಜೀನ್ ಮತ್ತೆ ಕ್ರೋಮೋಸೋಮು ಇಂಡಿಪೆಂಡೆಂಟ್ಲಿ ಅಸಾರ್ಟ್ ಆಗುತ್ತೆ. ಇದು ನಾವು ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಕೂಡ ಓದಿದ್ವಿ, ಹೌ ದ ಜೀನ್ ಸೆಗ್ರಿಗೇಟ್. ಕ್ರೋಮೋಸೋಮ್ ಹೇಗೆ ಸೆಗ್ರಿಗೇಟ್ ಆಗುತ್ತೋ ಹಾಗೆ ಜೀನ್ ಕೂಡ ಏನಾಗುತ್ತೆ ಅಲಾಂಗ್ ವಿತ್ ದ ಕ್ರೋಮೋಸೋಮ್ ಸೆಗ್ರಿಗೇಟ್ ಆಗುತ್ತೆ ಇಂಡಿಪೆಂಡೆಂಟ್ಲಿ. ಓಕೆ, ಬೇಸ್ಡ್ ಆನ್ ದ ಎಬೋವ್ ಅಬ್ಸರ್ವೇಷನ್ ಸಟ್ಟನ್ ಮತ್ತೆ ಬುವರಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಬೇಸ್ಡ್ ಆನ್ ದೀಸ್ ಆರ್ ದ 6 ಸಿಮಿಲಾರಿಟೀಸ್ ಮೇಲೆ ಅವ್ರು ಏನ್ ಮಾಡ್ತಾರೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ನ ಪ್ರಪೋಸ್ ಮಾಡಿದ್ರು. ಅಂಡ್ ದಸ್ ಬೇಸಿಸ್ ಅಕಾರ್ಡಿಂಗ್ ಟು ದಿಸ್ ಲಾ ಏನ್ ಹೇಳುತ್ತೆ ಅಂದ್ರೆ ದಿಸ್ ಥಿಯರಿ ಏನ್ ಹೇಳುತ್ತೆ ಅಂತಂದ್ರೆ, chromosomes in homologous space carry allelic gene pairs for phenotypic character. ಕ್ರೋಮೋಸೋಮು homologous pair ಅಲ್ಲಿ ಇರುತ್ತೆ, allele pair ಅಲ್ಲಿ ಇರುತ್ತೆ. They carry the phenotypic characters. Chromosomes from homologous space along with allelic gene pairs present and them segregate and assort independently of each other during meiosis. homologous chrome pairs ಅಲ್ಲಿ ಕೂಡ allelic gene pair ಇರೋದ್ರಿಂದ they segregate each other and assort independently from each other. ಯಾವಾಗ ಡ್ಯೂರಿಂಗ್ ಮಿಯೋಸಿಸ್. ಮತ್ತೆ ಲಾಸ್ಟ್ ಥಿಯರಿ ಏನಂತ ಅಂದ್ರೆ ಅಸಂಪ್ಷನ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಟೇಕ್ಸ್ ಪ್ಲೇಸ್ ಥ್ರೂ ದ ಜೀನ್ಸ್ ಪ್ರೆಸೆಂಟ್ ಆನ್ ದ ಹೋಮೋಲಾಗಸ್ ಸ್ಪೇಸ್ ಆಫ್ ಕ್ರೋಮೋಸೋಮ್. ದ ಕ್ಯಾರೆಕ್ಟರ್ ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಇನ್ಹೆರಿಟೆನ್ಸ್ ಆಗೋದು ದ ಜೀನ್ಸ್ ಪ್ರೆಸೆಂಟ್ ಆನ್ ದ ಹೋಮೋಲಾಗಸ್ ಕ್ರೋಮೋಸೋಮ್. ಯಾವ್ಯಾವ ಕ್ರೋಮೋಸೋಮ್ ಅಲ್ಲಿ ಏನೇನ್ ಜೀನ್ಸ್ ಇರುತ್ತೋ ಅದು ನೆಕ್ಸ್ಟ್ ಆ ಕ್ಯಾರೆಕ್ಟರ್ ನೆಕ್ಸ್ಟ್ ಜನರೇಷನ್ಗೆ ಏನಾಗುತ್ತೆ ಇನ್ಹೆರಿಟ್ ಆಗುತ್ತೆ. ಇದಿಷ್ಟು ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಓಕೆ, ಅದಲ್ಲದೆ ನಾವು ಕ್ರೋಮೋಸೋಮಲ್ ಥಿಯರಿನ ಈ ತರ ಡಯಾಗ್ರಾಮ್ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಇದು ನಿಮ್ NCERT ಇರೋ ಒಂದು ಡಯಾಗ್ರಾಮು, ವೆರಿ ಇಂಪಾರ್ಟೆಂಟ್ ಒನ್. ಇದ್ರಲ್ಲಿ ನೋಡಿ 2 ಪಾಸಿಬಿಲಿಟೀಸ್ ಇರುತ್ತೆ, ಹೌ ದೆ ಸೆಗ್ರಿಗೇಟ್, ಹೌ ದೆ ಅಸಾರ್ಟ್ ಇಂಡಿಪೆಂಡೆಂಟ್ಲಿ ಅಂತ. ದ ಫಸ್ಟ್ ಪಾಸಿಬಿಲಿಟಿ ನೋಡೋಣ. ಇದರಲ್ಲಿ 4 ಕ್ರೋಮೋಸೋಮ್ಸ್ ಇದೆ, ಒಂದು ಲಾಂಗ್ ಆರೆಂಜ್, ಒಂದು ಲಾಂಗ್ ಯೆಲ್ಲೋ, ಒಂದು ಶಾರ್ಟ್ ಗ್ರೀನ್ ಮತ್ತೆ ಒಂದು ಶಾರ್ಟ್ ರೆಡ್ ಅಂತ ಕ್ರೋಮೋಸೋಮು ಮಿಯಾಸಿಸ್ 1 ಅಲ್ಲಿ, ಅನಾಫೇಸ್ 1 ಅಲ್ಲಿ ಈ ತರದಿದೆ. ಆಮೇಲೆ ದೇ ಮೂವ್ ಟುವರ್ಡ್ಸ್ ದ ಪೋಲ್. ಈ ಎರಡು ಒಂದು ಚಾನ್ಸ್ ಏನಿರುತ್ತೆ, ರೆಡ್ ಆರೆಂಜ್ ಕ್ರೋಮೋಸೋಮು ಗ್ರೀನ್ ಕ್ರೋಮೋಸೋಮ್ ಜೊತೆ 1 ಪೋಲ್ಗೆ ಹೋಗುತ್ತೆ, ಯೆಲ್ಲೋ ಕ್ರೋಮೋಸೋಮು ರೆಡ್ ಕ್ರೋಮೋಸೋಮ್ ಜೊತೆ 1 ಪೋಲ್ಗೆ ಹೋಗುತ್ತೆ. ಹಾಗಾಗಿ 2 ಸೆಲ್ ಫಾರ್ಮೇಶನ್ ಆಗುತ್ತೆ. ದ 1 ಸೆಲ್ ಕಂಟೈನಿಂಗ್ ಆರೆಂಜ್ ಕಲರ್ ಲಾಂಗ್ ಕ್ರೋಮೋಸೋಮ್ಸ್ ಅಂಡ್ ಗ್ರೀನ್ ಕಲರ್ ಶಾರ್ಟ್ ಕ್ರೋಮೋಸೋಮ್. ಇನ್ನೊಂದು ಸೆಲ್ ಅಲ್ಲಿ ಏನಿರುತ್ತೆ ಯೆಲ್ಲೋ ಲಾಂಗ್ ಕ್ರೋಮೋಸೋಮ್ ವಿತ್ ಶಾರ್ಟ್ ರೆಡ್ ಕಲರ್ ಕ್ರೋಮೋಸೋಮ್ ಇರುತ್ತೆ. ಕಲರ್ ಈ ಕಲರ್ ಇರಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ಈ ತರ ಕಲರ್ಸ್ ಇರುತ್ತೆ. ಇನ್ನು ಅನಾಫೇಸ್ 2 ಕೂಡ ಮತ್ತೆ ಕ್ರೋಮೋಸೋಮ್ಸ್ ಏನಾಗುತ್ತೆ ಡಿಫ್ರೆಂಟ್ ಪೋಲ್ ಕಡೆ ಪುಲ್ ಆಗುತ್ತೆ. ಆವಾಗ ಒಂದು ಸೆಲ್ ಅಲ್ಲಿ 2 ಸೆಲ್ಸ್ ಅಲ್ಲಿ ಆರೆಂಜ್ ವಿತ್ ಗ್ರೀನ್ ಇರುತ್ತೆ, ಮತ್ತೆ ಇನ್ನು 2 ಸೆಲ್ಸ್ ಅಲ್ಲಿ ಯೆಲ್ಲೋ ವಿತ್ ರೆಡ್ ಇರುತ್ತೆ. ದಿಸ್ ಆರ್ ದ 4 ಡಿಫ್ರೆಂಟ್ ಪಾಸಿಬಿಲಿಟೀಸ್ ಇಫ್ ಈ ಫಸ್ಟ್ ಕಂಡೀಷನ್ ಅಲ್ಲಿ. ಫಸ್ಟ್ ಕಂಡೀಷನ್ ಅಲ್ಲಿ ದ 2 ಸೆಲ್ಸ್ ವಿತ್ ಆರೆಂಜ್ ಗ್ರೀನ್ ಕಲರ್ ಅಂಡ್ 2 ಸೆಲ್ಸ್ ವಿತ್ ಯೆಲ್ಲೋ ರೆಡ್ ಕಲರ್ ಜರ್ಮ್ ಸೆಲ್ಸ್ ಅಂದ್ರೆ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅಥವಾ ಇನ್ನೊಂದು ಪಾಸಿಬಿಲಿಟಿ ನೋಡೋದಾದ್ರೆ, ಒಂದ್ ಕಡೆ ಆರೆಂಜ್ ವಿತ್ ರೆಡ್, ಇನ್ನೊಂದ್ ಕಡೆ ಯೆಲ್ಲೋ ವಿತ್ ಗ್ರೀನ್, ದೇ ಮೂವ್ ಟು ದ ಡಿಫ್ರೆಂಟ್ ಪೋಲ್ಸ್ ಕಡೆ ಮೂವ್ ಆದ್ರೆ ಒಂದ್ ಸೆಲ್ ಅಲ್ಲಿ ಆರೆಂಜ್ ಮತ್ತೆ ರೆಡ್ ಕಲರ್ ಕ್ರೋಮೋಸೋಮ್ ಇದ್ರೆ ಇನ್ನೊಂದು ಸೆಲ್ ಅಲ್ಲಿ ಯೆಲ್ಲೋ ಮತ್ತೆ ಗ್ರೀನ್ ಕಲರ್ ಕ್ರೋಮೋಸೋಮ್ಸ್ ಇರುತ್ತೆ. ಡ್ಯೂರಿಂಗ್ ಅನಾಫೇಸ್ ಅಲ್ಲಿ ಮತ್ತೆ ದ ಕ್ರೋಮೋಸೋಮ್ ಸೆಗ್ರಿಗೇಟ್.
ಇಂಡಿಪೆಂಡೆಂಟ್ಲಿ ಅಸಾರ್ಟ್ ಆಗುತ್ತೆ. ಅವಾಗ 2 cells ವಿತ್ ಆರೆಂಜ್ ರೆಡ್ ಮತ್ತೆ 2 cells ವಿತ್ ಯೆಲ್ಲೋ ಗ್ರೀನ್ ಕಲರ್ ಬರುತ್ತೆ. ನೋಡಿ ಇದರಲ್ಲಿ ಆರೆಂಜ್ ವಿತ್ ಗ್ರೀನ್, ಇಲ್ಲಿ ಬತ್ ಆರೆಂಜ್ ಮತ್ತೆ ರೆಡ್, ಇಲ್ಲಿ ಯೆಲ್ಲೋ ಮತ್ತೆ ರೆಡ್, ಇಲ್ಲಿ ಯೆಲ್ಲೋ ಮತ್ತೆ ಗ್ರೀನ್. ದೀಸ್ ಆರ್ ದ 4 ಡಿಫ್ರೆಂಟ್ ಪಾಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ದ ಕ್ರೋಮೋಸೋಮ್ಸ್ ಆಸ್ ವೆಲ್ ಆಸ್ ಆನ್ ದಟ್ ದ ಕ್ರೋಮೋಸೋಮ್ ಅಲ್ಲಿ ಇರುವಂತಹ ಜೀನ್ಸ್ ಅಥವಾ ಹಲೀಲ್ಸ್ ಕೂಡ ಡ್ಯೂರಿಂಗ್ ಮಿಯೋಸಿಸ್ ಅಲ್ಲಿ ದೇ ಸೆಗ್ರಿಗೇಟ್ ಈಚ್ ಅದರ್ ಅಂಡ್ ಅಸಾರ್ಟ್ ಇಂಡಿಪೆಂಡೆಂಟ್ಲಿ ಅಲಾಂಗ್ ವಿತ್ ದ ಹೋಮೋಲಾಗಸ್ ಕ್ರೋಮೋಸೋಮ್. ಯಾರ ಜೊತೆ ಸೆಗ್ರಿಗೇಟ್ ಆಗುತ್ತೆ? ಹೋಮೋಲಾಗಸ್ ಕ್ರೋಮೋಸೋಮ್ ಜೊತೆ. ಯಾರ ಜೊತೆ ಅಸಾರ್ಟ್ ಆಗುತ್ತೆ? ಹೋಮೋಲಾಗಸ್ ಕ್ರೋಮೋಸೋಮ್ ಜೊತೆ. ಹಾಗಾಗಿ ದ ಕ್ರೋಮೋಸೋಮ್ ಆಸ್ ವೆಲ್ ಆಸ್ ದ ಜೀನ್ಸ್ ದೇ ಶೋ ಸಿಮಿಲಾರಿಟೀಸ್. ಹಾಗಾಗಿ ದಿಸ್ ಸಪೋರ್ಟ್ಸ್ ದ ಮೆಂಡೆಲಿಯನ್ ಲಾ. ಸೆಗ್ರಿಗೇಷನ್ ಮತ್ತೆ ಇಂಡಿಪೆಂಡೆಂಟ್ ಅಸಾರ್ಟ್ ನ ಸಪೋರ್ಟ್ ಮಾಡುತ್ತೆ. ಅದನ್ನ ನಾವು ಹೀಗೆ ಕೂಡ ಹೇಳ್ಬೋದು. ನಮ್ದೇ ಒಂದು ರೌಂಡ್ ಮತ್ತೆ ಯೆಲ್ಲೋ ಸೀಡ್ ನ ತಗೊಳ್ಳೋದಾದ್ರೆ ಇಲ್ಲಿ ನೋಡಿ, ದ ಮೆಟಾಫೇಸ್ 1 ನಲ್ಲಿ ಯೆಲ್ಲೋ ವಿತ್ ರೌಂಡ್ ಮತ್ತೆ ಗ್ರೀನ್ ಮತ್ತೆ ರಿಂಕಲ್ ಎರಡೂ ಏನಾಗುತ್ತೆ? ಸೆಗ್ರಿಗೇಟ್ ಆಗುತ್ತೆ. ನೋಡಿ ಇಲ್ಲಿ ಒಂದು ಜೀನ್ ವೈ ಇದೆ, ಇನ್ನೊಂದು ಆರ್ ಇದೆ. ಇವೆರಡು ಈ ಕಡೆ ಪೋಲ್ಗೆ ಹೋಗುತ್ತೆ, ಒಂದ್ ಪೋಲ್ಗೆ. ದಿ ಸ್ಮಾಲ್ ವೈ ಸ್ಮಾಲ್ ಆರ್ ಒಂದ್ ಕಡೆಗೆ ಬರುತ್ತೆ. ಅಥವಾ ಇನ್ನೊಂದು ಪಾಸಿಬಿಲಿಟಿ ಇರುತ್ತೆ, ಕ್ಯಾಪಿಟಲ್ ವೈ ಮತ್ತೆ ಸ್ಮಾಲ್ ಆರ್, ಇನ್ನೊಂದು ಸ್ಮಾಲ್ ವೈ ಸ್ಮಾಲ್ ಆರ್ ಒಂದ್ ಪೋಲ್ ಕಡೆ ಹೋಗಿ ಇದೊಂದು ಪೋಲ್ ಕಡೆ ಹೋಗುತ್ತೆ. ಅವಾಗ ದ ಫಸ್ಟ್ ಪಾಸಿಬಿಲಿಟೀಸ್ ಅಲ್ಲಿ ಒಂದು ಜರ್ಮ್ ಸೆಲ್ ಅಲ್ಲಿ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಅಂದ್ರೆ ಯೆಲ್ಲೋ ರೌಂಡ್ ಕ್ಯಾರೆಕ್ಟರ್ ಕಂಟೈನಿಂಗ್ ಗ್ಯಾಮೆಟ್ ಪ್ರೊಡ್ಯೂಸ್ ಆದ್ರೆ, ಇನ್ನೊಂದಲ್ಲಿ ಗ್ರೀನ್ ಮತ್ತೆ ರಿಂಕಲ್ ಸೀಡ್ ಪ್ರೊಡ್ಯೂಸ್ ಮಾಡೋ ಗ್ಯಾಮೆಟ್ಸ್ ಇರುತ್ತೆ. ಇನ್ನೊಂದು ಪಾಸಿಬಿಲಿಟೀಸ್ ನೋಡೋದಾದ್ರೆ ಅಲ್ಲಿ ಯೆಲ್ಲೋ ವಿತ್ ರಿಂಕಲ್ ಪ್ರೊಡ್ಯೂಸ್ ಆದ್ರೆ, ಇನ್ನೊಂದು ಗ್ರೀನ್ ವಿತ್ ರೌಂಡ್ ಫಾರ್ಮ್. ಈಗ ಈ ತರ ದ 4 ಜೀನ್ಸ್ ಏನಿರುತ್ತಲ್ವಾ, ದ ಹಲೀಲ್ಸ್, ಅವು ದ 2 pairs of alleles they segregate like this, independently assort ಆಗುತ್ತೆ. Okay, the metaphase 1 showing 2 homologous pairs of chromosomes carrying the allelic pairs for yellow color and round nature of the seed. Telophase 1 showing separated chromosomes from homologous pair along with the allelic pairs. ಈ ತರ the chromosome as well as genes segregate and assort independently. This completes the chromosomal theory of inheritance. Okay, ಇದಿಷ್ಟು ದ ಸಟನ್ ಅಂಡ್ ಬೋವೆರಿ ಪ್ರೊಪೋಸ್ ಮಾಡಿದ್ದು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಇದರಲ್ಲಿ ಹೇಳ್ಬೇಕಾಗಿರೋದು ಅಂದ್ರೆ ಹೂ ಪ್ರಪೋಸ್ಡ್ ಕ್ರೋಮೋಸೋಮಲ್ ಥಿಯರಿ ಅಂಡ್ ದ ಸಿಮಿಲಾರಿಟೀಸ್ ಆಫ್ ಕ್ರೋಮೋಸೋಮ್ ಅಂಡ್ ದ ಪಾಸಿಬಿಲಿಟೀಸ್. ಇದಿಷ್ಟು. ಮತ್ತೆ ಇದರಲ್ಲಿ ಇನ್ನೊಂದು 3 ಮಾರ್ಕ್ಸ್ಗೆ ಕೇಳ್ತಾರೆ. ಏನಂತ ಅಂದ್ರೆ ಕಂಪ್ಯಾರಿಸನ್ ಬಿಟ್ವೀನ್ ಕ್ರೋಮೋಸೋಮ್, ರೈಟ್ ದ ಕಂಪ್ಯಾರಿಸನ್ ಬಿಟ್ವೀನ್ ಕ್ರೋಮೋಸೋಮ್ ಅಂಡ್ ದ ಜೀನ್ಸ್ ಅಂತ. ಈಗಿಷ್ಟು ನಾನು ಸಿಮಿಲಾರಿಟೀಸ್ ಹೇಳಿದ್ನಲ್ವಾ, ಅದೆರಡನ್ನೂ ಬರೆಯೋದು ಅಷ್ಟೇ. ಓಕೆಪಾ, ಇಲ್ಲಿಗೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಕಂಪ್ಲೀಟ್ ಆಯ್ತು.